ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಇವತ್ತು ನಮ್ಮೂರು ಹೆಂಗಿತ್ತು ಅಂತಂದರೆ ಮಲೆನಾಡಾಗಿ ಹೋಗ್ಬಿಟ್ಟಿತ್ತು. ರಾತ್ರಿ ತುಂಬ ಮಳೆ ಇತ್ತು. ಹಾಗಾಗಿ ಬೆಳಿಗ್ಗೆ ಪೂರ್ತಿ ವೆದರ್ ಕೂಲಾಗಿ ತುಂಬ ಚೆನ್ನಾಗಿತ್ತು. ಗುಡ್ಡದ ಮೇಲೆಲ್ಲ ಕವಳ ಬಿದ್ದಿತ್ತು. ಕವಳ ಅಂತಂದರೆ ಸ್ನೋ ಅಂತಾರೆ, ಅದೆಲ್ಲ ಬಿದ್ದಿತ್ತು. ಹಾಗೆ ನೋಡ್ತಾ ಮನಸ್ಸು ಹಂಗೆ ಕಳೆದೋಯ್ತು. ಎಷ್ಟು ಚೆನ್ನಾಗಿದೆ ನಮ್ಮೂರು ಗುಡ್ಡ ಎಲ್ಲ. ಒಂಥರ ಕಾಶ್ಮೀರದ ಫೀಲ್ ಕೊಡ್ತಾಯಿತ್ತು, ಅಷ್ಟು ತಂಪಾದ ಗಾಳಿ ಎಲ್ಲ. ಸೊ ಅದಕ್ಕೆ ಚಳಿ ಬೇರೆ ಇತ್ತಲ್ಲ, ಅದಕ್ಕೆ ಏನು ತಿಂಡಿ ಮಾಡೋದು, ಉಪ್ಪಿಟ್ಟು ಅದು ಎಲ್ಲ ಸರಿಯಾಗಲ್ಲ ಅಂತ ರಾಗಿ ರೊಟ್ಟಿ ಮಾಡೋಣ, ಅದ್ರ ಜೊತೆಗೆ ಸೊಪ್ಪಿನ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಈ ರೆಸಿಪಿನ ನಾನು ಈ ವಿಡಿಯೋದಲ್ಲೇ ಶೇರ್ ಮಾಡ್ತೀನಿ. ಸ್ವಲ್ಪ ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಳ್ಳಿ, ಅದಕ್ಕೆ ಸಾಸಿವೆ, ಜೀರಿಗೆ, ಸ್ವಲ್ಪ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಕಡಲೆಬೇಳೆನ ಮಿಕ್ಸ್ ಮಾಡಿಕೊಂಡು ಒಂದು ಒಗ್ಗರಣೆ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಇದು ಫ್ರೈ ಆದಮೇಲೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಗೆ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಒಂದು ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಮಾಗಿದ ಮೇಲೆ ನಾವು ಹೆಚ್ಚಿಟ್ಕೊಂಡಿರೋ ಅಂಥ ಟೊಮೊಟೊನ ಹಾಕಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ನೀಟಾಗಿ ಮೆತ್ತಗಾಗುತ್ತೆ. ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಸೊಪ್ಪನ್ನು ಹಾಕ್ಕೊಂಡು ನಾನು ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಹೊಲದಲ್ಲೇ ಕುಯ್ಕೊಬಂದಿರೋ ಸೊಪ್ಪು. ನಮ್ಮ ಕಡೆ ಹಳ್ಳಿ ಕಡೆ ಎಲ್ಲ ಹೊಲದಲ್ಲಿ ಆರಾಮಾಗಿ ಸೊಪ್ಪು ಸಿಗುತ್ತೆ, ಹಾಗಾಗಿ ನಾವೇನು ದುಡ್ಡು ಕೊಟ್ಟು ಸೊಪ್ಪು ತೊಗೊಳಕ್ಕೆ ಹೋಗಲ್ಲ. ಹಾಗೆ ಆರೋಗ್ಯಕ್ಕೂ ಒಳ್ಳೆಯದೇ ಆಗಿರುತ್ತೆ ಈ ಸೊಪ್ಪು. ಅದ್ರ ಜೊತೆಗೆ ನಾನು ಸ್ವಲ್ಪ ಹೆಸ್ರುಬೇಳೆ, ನೆನೆಸಿಟ್ಕೊಂಡಿರೋಂಥ ಹೆಸ್ರುಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಖಾರದ ಪುಡಿ ಹಾಗೆ ಸಾಂಬಾರು ಪೌಡ್ರು, ಅದ್ರ ಜೊತೆಗೆ ತುಪ್ಪದ ಪುಡಿ ಹಾಕಿ ನೀಟಾಗಿ ಹಂಗೆ ಒಂದು ಸ್ವಲ್ಪ ತೆಂಗಿನ ತುರಿನೂ ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಒಂದು ವಿಷಲ್ ಬರೆಸ್ಕೊಳ್ತೀನಿ. ಒಂದು ವಿಷಲ್ ಬರೆಸ್ಕೊಂಡ್ರೆ ಸಾಕು, ಚೆನ್ನಾಗಿ ಆಗಿರುತ್ತೆ ಪಲ್ಯ. ನೋಡಿ ಇಲ್ಲಿ ಆಗಿದೆ ಪಲ್ಯ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ, ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ. ಹಾಗೆ ಪಲ್ಯನೂ ಮಾಡಿ ಸ್ವಲ್ಪ ತಂಗಿನೂ ಬೇಕು ಅಂತ ಅಂದ್ಲು, ರೊಟ್ಟಿ ಕೊಟ್ಟು ಕಳಿಸು ಅಂತ ಅಂದ್ಲು. ಅದಕ್ಕೆ ಅವಳಿಗೋಸ್ಕರ ಅಂತ ಒಂದು 4 ರೊಟ್ಟಿ ಹಾಗೆ ಪಲ್ಯನೂ ಕೊಟ್ಟು ಕಳಿಸ್ದೆ ಅಣ್ಣನ ಜೊತೆನೇ. ಅವ್ನು ಡೈಲಿ ಹೋಗ್ತಾನಲ್ಲ ಅಲ್ಲಿ ಸರ್ಕಲ್ಗೆ, ಹಾಗಾಗಿ ಅವನ ಕೈಲೇ ಕೊಟ್ಟು ಕಳಿಸಿದೆ. ನಾನು ಇನ್ನೇನು ಸಾಂಬಾರು ಮಾಡಿಬಿಡೋಣ, ಮುಗ್ದೋಗುತ್ತೆ. ಈ ರೆಸಿಪಿ ಸಾಂಬಾರ್ದು ನಾನು ಶೇರ್ ಮಾಡಿದ್ದೀನಿ, ಪಡ್ವಲ್ಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ. ಹಾಗಾಗಿ ಇದನ್ನೇನು ತೋರ್ಸೋಕ್ಕೆ ಹೋಗಲಿಲ್ಲ, ಸಾಂಬಾರನ್ನು ಮಾಡಿ ಮುಗಿಸ್ದೆ. ಹಾಗೆ ನಾನು ತಿಂಡಿನೂ ಹಾಕ್ಕೊಂಡು ತಿಂದೆ, ರಾಗಿ ರೊಟ್ಟಿ ಹಾಗೆ ಸೊಪ್ಪಿನ ಪಲ್ಯ. ತುಂಬ ರುಚಿಯಾಗಿ ಬಂದಿತ್ತು. ನೀವು ಒಂದು ಸಲ ಟ್ರೈ ಮಾಡಿ. ಇದು ಚಪಾತಿ ಜೊತೆ, ಅನ್ನದ ಜೊತೆ, ಪೂರಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಪಾಪುನೂ ಸ್ನಾನ ಎಲ್ಲ ಮಾಡಿಸಿ ಅವನನ್ನು ರೆಡಿ ಮಾಡ್ತಾ ಇದ್ದೆ. ಮಾತೇ ಕೇಳಲ್ಲ ಅಂತಾನೆ ಹಠ ಮಾಡ್ತಿದ್ದ. ನಾನು ಹಂಗೆ ಆ ಬಟ್ಟೆ ಇವಾಗಲೇ ಆ ಬಟ್ಟೆ ಇಡು, ಈ ಬಟ್ಟೆ ಇಡು ಅಂತ ತಲೆ ತಿಂತಿದ್ದ. ಅದಕ್ಕೆ ಹೇಳ್ತಿದ್ದೆ, ನಾನು ಇಟ್ಟಿರೋ ಬಟ್ಟೆನ, ನಾನು ಇಡೋ ಬಟ್ಟೆನ ಹಿಡಿಸ್ಕೊಂಡು ಸುಮ್ಮನಿರಬೇಕು ಅಂತ. ಅವನು ಇವತ್ತು ಫುಲ್ ನನ್ನ ಜೊತೆನೇ ಇಟ್ಕೊಂಡಿದ್ದೆ, ಎಲ್ಲೂ ಕಳಿಸ್ಲಿಲ್ಲ. 1-2-3 ದಿನದಿಂದ ಸಿಕ್ಕೇ ಇರಲಿಲ್ಲ, ಅವ್ರ ಅಜ್ಜಿ ಮನೆಯಲ್ಲೇ ಇದ್ದ. ಅಷ್ಟರಲ್ಲಿ ತಂಗಿ ಫೋನ್ ಮಾಡಿದ್ಲು ಬಾ ಅಂತ. ಹೋದೆ, ಅಲ್ಲಿಗೆ ಹೋದೆ. ಹಾಗೆ ಕಾಫಿ ಮಾಡಿದ್ಲು, ತುಪ್ಪ ಕಾಯಿಸಿರೋದನ್ನು ತೋರಿಸ್ತಾ ಇದ್ಲು. ನೋಡು, ನಾನು ಫಸ್ಟ್ ಟೈಮ್ ತುಪ್ಪ ಕಾಯಿಸಿದ್ದೀನಿ ಅಂತ, ಚೆನ್ನಾಗಿ ಕಾಯಿಸಿದ್ಯಾ ಅಂತ ಹೇಳ್ತಿದ್ದೆ. ಅಷ್ಟರಲ್ಲಿ ಕಾಫಿ ಮಾಡಿದ್ಲು. ಕಾಫಿನೂ ಕುಡಿದು ಸ್ವಲ್ಪ ಹೊತ್ತು ಅವಳ ಜೊತೆನೂ ಮಾತಾಡ್ತಾ ಕೂತ್ಕೊಂಡ್ವಿ. ಇನ್ನು ಅಕ್ಕ ತಂಗಿರು ಕೂತ್ಕೊಂಡ್ಮೇಲೆ ಮಾತು ಟೈಮು ಹೆಂಗೆ ಹೋಗ್ತವೆ ಅನ್ನೋದೇ ಗೊತ್ತಾಗಲ್ಲ. ಅದರಲ್ಲಿ ಬೇರೆ ಮಗ ಬೇರೆ ಇದ್ನಲ್ಲ, ಏನೇನೋ ಚಿಕ್ಕಿಗೆ ದೂರ ಹೇಳ್ತಿದ್ದ, ಮಮ್ಮಿ ಹೊಡೆದ್ಲು, ಹಂಗೆ ಮಾಡಿದ್ಲು, ಹಿಂಗೆ ಮಾಡಿದ್ಲು ಅಂತ ಹೇಳ್ತಿದ್ದ. ನಾನು ಸುಳ್ಳು ಹೇಳ್ತೀಯಾ ಅಂತಿದ್ದೆ. ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿದ್ವಿ 3 ಜನನು. ಅಷ್ಟರಲ್ಲಿ ಅವ್ರ ಯಜಮಾನ್ರು ಫೋನ್ ಮಾಡಿದ್ರು, ಅಂಗಡಿ ಹತ್ರ ಬಾ ಅಂತ. ಅಲ್ಲಿಂದ ಅಂಗಡಿ ಹತ್ರ ಹೋಗಿ ಇನ್ನೂ ಇಲ್ಲಿ ಕಾಫಿ ಕುಡ್ದೋಗಿದ್ದೀವಿ. ಅಣ್ಣ ಎಲ್ಲ ಬಂದರು. ಹಾಗೆ ಅಲ್ಲಿ ಟೀ ಮಾಡಿದ್ಲು. ಸ್ವಲ್ಪ ಎಲ್ಲರೂ ಅವ್ರು ಕುಡಿದ್ರು, ನಾನು ಕುಡಿಲಿಲ್ಲ. ನಾನು ಮನೇಲಿ ಕುಡ್ದಿದ್ನಲ್ಲ, ಹಾಗಾಗಿ ಅಲ್ಲೇನು ಕುಡಿಯೋಕ್ಕೆ ಹೋಗಲಿಲ್ಲ. ಹಾಗೆ ಏನೇನೋ ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಲು, ಅದನ್ನು ಅವಳಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಅಲ್ಲೇ ಕೂತ್ಕೊಂಡೆ. ಫುಲ್ ಡೇ ಅಲ್ಲೇ ಇದ್ದೆ ಅಂತಲೇ ಹೇಳ್ಬೋದು. ಒಂದು 3 hours 4 hours ಅಲ್ಲೇ ಟೈಮ್ ಹೋಯಿತು. ನನಗೂ ಮನೆ ಹತ್ರ ಏನೂ ಕೆಲಸ ಇರಲಿಲ್ವಲ್ಲ, ಸೊ ಅವಳಿಗೆ ಹೆಲ್ಪ್ ಮಾಡಿದ್ರೆ ಆಯಿತು ಅಂತ ಅಲ್ಲೇ ಎಲ್ಲ ಮಾಡಿದ್ವಿ. ಈಗ ಹಬ್ಬದ ಟೈಮ್ ಬೇರೆ ಅಲ್ವಾ, ಅವಳು ಬ್ಯುಸಿಯಾಗಿ ಹೋಗ್ಬಿಡ್ತಾಳೆ. ಹಬ್ಬದಲ್ಲಿ ವ್ಯಾಪಾರ ಜಾಸ್ತಿ ಇರುತ್ತಲ್ಲ, ಅವಳಿಗೂ ಟೈಮ್ ಇರಲ್ಲ. ಸೊ ಆದಷ್ಟು ಸ್ವಲ್ಪ ಹೆಲ್ಪ್ ಮಾಡಿಕೊಂಡ್ರೆ ಹೆಂಗೋ ಹಬ್ಬದಲ್ಲಿ ವ್ಯಾಪಾರ ಮಾಡ್ಕೊಳ್ತಾಳೆ ಅಂತ ನಾನು ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡ್ತಾಯಿದ್ದೆ. ಜೊತೆಗೆ ನನ್ನ ಮಗನೂ ಹೆಲ್ಪ್ ಮಾಡ್ತಿದ್ದ. ಅವನು ವಯಸ್ಸಿಗೆ ತಕ್ಕಂಗೆ ಚಿಕ್ಕ ಕೆಲಸನೆಲ್ಲ ಮಾಡಿಕೊಡ್ತಿದ್ದ. ನೋಡಿ ಖುಷಿ ಆಗ್ತಿತ್ತು. ಇವಾಗಲೇ ಹೆಲ್ಪಿಂಗ್ ನೇಚರ್ ಇದೆಯಲ್ಲ ಅಂತ ನಾನೇ ಪ್ರೌಡ್ ಫೀಲ್ ಮಾಡ್ಕೊತಿದ್ದೆ, ಪರವಾಗಿಲ್ಲ ನನ್ನ ಮಗ ಅಂತ. ಹಾಗೆ ಅದ್ರ ಜೊತೆಗೆ ತಲೆನೂ ತಿಂತಿದ್ದ. ಇದಕ್ಕೆ ಹಾಕು ಅಂದರೆ ಅದಕ್ಕೆ ಹಾಕ್ತಿದ್ದ, ಅದಕ್ಕೆ ಹಾಕು ಅಂದರೆ ಇದಕ್ಕೆ ಹಾಕ್ತಿದ್ದ.
ಸೊ ಅಲ್ಲಿ ಟೈಮ್ ಹೆಂಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಚೆನ್ನಾಗಿತ್ತು. ಅಣ್ಣ, ನಾನು, ಅವನು ಹಾಗೆ ಅಲ್ಲಿ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಸೊ ಅಲ್ಲೇ ಊಟ ಮುಗಿಸ್ಕೊಂಡು ಅಷ್ಟರಲ್ಲಿ ಹೊರಟ್ವಿ. ಮಳೆ ಬೇರೆ ಬರ್ತಾಯಿತ್ತು ಸೋನೆ ಹಂಗೆ. ಆದರೂ ನನ್ನ ಮಗ ಐಸ್ ಕ್ರೀಮ್ ಬೇಕು ಬೇಕು ಅಂತ ತಲೆ ತಿಂತಿದ್ದ. ಅವನಿಗೂ ಕೊಡಿಸಿ ನಾನು ಒಂದು ತೊಗೊಂಡು ತಿಂದು, ಮಳೆಯಲ್ಲಿ ಐಸ್ ಕ್ರೀಮ್ ತಿನ್ನೋದು ಚೆನ್ನಾಗಿರುತ್ತೆ. ಹಾಗೆ ಬಂದೆ. ಅಷ್ಟರಲ್ಲಿ ಮಳೆ ಇನ್ನೂ ಜೋರಾಯಿತು ಮನೆ ಹತ್ರ. ಈ ಕಡೆ ಜೋರಾಗೂ ಬರ್ತಿಲ್ಲ, ಈ ಕಡೆ ನಿಧಾನಕ್ಕೂ ಬರ್ತಿಲ್ಲ. ಹಾಗೆ ಒಂದು ಲೆವೆಲಿಂಗ್ ಮೀಡಿಯಮ್ಮಾಗಿ ಬರ್ತಿತ್ತು. ಹಾಗೆ ಸ್ವಲ್ಪ ಜೋರಾಯಿತು. ಹಾಗೆ ಪಾಪುನು ಸ್ವಲ್ಪ ಮಲಗಿಸ್ದೆ. ಇನ್ನು ಅವ್ನು ಬಿಟ್ಟರೆ ನೀರಲ್ಲೆಲ್ಲ ಆಟ ಆಡೋಕ್ಕೆ ಹೋಗ್ತಾನೆ ಅಂತ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡು ಅವನನ್ನು ಮಲಗಿಸ್ದೆ. ಅವ್ನು ಮಲ್ಕೊಂಡ. ಹಾಗೆ ನಾನು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದೆ. ಸೊ ಅಪ್ಪಾಜಿ ಸ್ವಲ್ಪ ಏನಾದರೂ ಮಳೆ ಬರ್ತಿತ್ತಲ್ಲ, ಬಜ್ಜಿ ಏನಾದರೂ ಮಾಡಿಕೊಡು ಅಂತಂದರು. ಸೊ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಇಲ್ಲಿ ಫಸ್ಟು ನಾನು ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ನನ್ನ ಪಾಪು ಎದ್ದ. ಅವನು ನಾನು ಮಾಡ್ತೀನಿ ಅಂತಿದ್ದ. ಸೊ ಮಾಡಪ್ಪ ಅಂತ ಅವನ ಕೈಲೇ ಎಲ್ಲ ಹಾಕಿಸ್ತಾ ಇದ್ದೆ. ಈ ರೆಸಿಪಿ ಈಸಿ. ಮೆಣಸಿನ್ಕಾಯಿ ಬಜ್ಜಿ ಮಾಡೋದು ಎಲ್ಲರಿಗೂ ಗೊತ್ತೇ ಇರುತ್ತೆ. ಹಾಗೆ ಸ್ವಲ್ಪ ಕಡಲೆ ಹಿಟ್ಟು, ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು, ಖಾರದ ಪುಡಿ, ಸ್ವಲ್ಪ ಜೀರಿಗೆ, ಉಪ್ಪು, ಸ್ವಲ್ಪ ಸೋಡಾ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಎಣ್ಣೆಗೆ ಹಾಕಿದ್ರೆ ಬಜ್ಜಿ ರೆಡಿ ಆಯಿತು. ಮೆಣಸಿನ್ಕಾಯಿ ಬಜ್ಜಿ ಮಾಡೋ ರೆಸಿಪಿನೂ ಬೇರೆ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ, ಹೋಗಿ ನೋಡ್ಬೋದು. ಹಾಗೆ ಸ್ವಲ್ಪ ಬೆಣ್ಣೆ ಇತ್ತು, ಅದನ್ನು ತುಪ್ಪ ಕಾಯಿಸ್ತಾ ಇದ್ದೆ. ನಾನು ಆಲ್ರೆಡಿ ತುಪ್ಪ ಕಾಯಿಸೋ ರೆಸಿಪಿನ ಶೇರ್ ಮಾಡಿದ್ದೀನಿ. ನೀವು ವಿಡಿಯೋದಲ್ಲಿ ಹೋಗಿ ಚೆಕ್ ಮಾಡಿ ಸಿಗುತ್ತೆ. ಹಾಗೆ ರಾತ್ರಿಗೆ ಸ್ವಲ್ಪ ಮುದ್ದೆನೂ ರೆಡಿ ಮಾಡ್ತಾಯಿದ್ದೆ. ಊಟಕ್ಕೆ ನೈಟು ಮುದ್ದೆ ಅನ್ನ ಆಗಿತ್ತು, ಮುದ್ದೆಗಿಟ್ಟಿದ್ದೆ. ಹಾಗೆ ತುಪ್ಪ ಕಾಯಿಸಿದ್ನಲ್ಲ, ಅದನ್ನು ಬೇರೆ ಬಾಕ್ಸಿಗೆ ಹಾಕಿಡ್ತಾಯಿದ್ದೆ. ಬಿಸಿ ಇದ್ದಾಗಲೇ ಹಾಕಿಟ್ರೆ ಚೆನ್ನಾಗಿರುತ್ತೆ, ಗಟ್ಟಿಗಾದ್ಮೇಲೆ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಹಾಕ್ತಾಯಿದ್ದೆ. ನನ್ನ ಮಗನೂ ಸಹ ಹೆಲ್ಪ್ ಮಾಡ್ತಾಯಿದ್ದ, ಜೊತೆಗೆ ಕಾಟನ್ನು ಕೊಡ್ತಿದ್ದ. ನನಗಂತೂ ಸಾಕಾಗೋಯ್ತು ಇವನು ನಿಭಾಯಿಸೋ ಅಷ್ಟರಲ್ಲಿ. ಈ ಕಡೆ ಎಲ್ಲಿ ಚೆಲ್ತಾನೋ ಅನ್ನೋ ಭಯ. ಒಂದೊಂದು ಸಲ ಚೆಲ್ಲೇ ಬಿಡ್ತಾನೆ. ಏನು ಮಾಡೋಕ್ಕಾಗುತ್ತೆ, ಮಿಸ್ಸಾಗಿ ಚೆಲ್ದಾಗ ಏನೂ ಮಾಡೋಕ್ಕಾಗಲ್ಲ. ತುಪ್ಪ ವೇಸ್ಟಾಗಿ ಹೋಗುತ್ತೆ. ಹೋದ ಸಲ ಹಂಗೇ ಮಾಡಿದ್ದು. ನಾನು ಹಾಕ್ತೀನಿ ಅಂತ ಹೇಳಿ ಒಂದು ಅರ್ಧ kg ತುಪ್ಪ ಹಾಳು ಮಾಡಿದ್ದೆ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ವಿಡಿಯೋನ ಹೋಗಿ ನೋಡಿ, ಹಾಗೆ ಒಂದು ಲೈಕ್ ಮಾಡಿ, ಹಾಗೆ ಒಂದು ಶೇರು, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.